ಇದು ಉಡೀಸ್, ನಾನು ವೈರಸ್. ನಮ್ಮ ಸ್ಮೈಲ್ ಗೌಡ್ರು ಅದೇ ಕಂಡ್ರು ಸದಾನಂದ ಗೌಡ್ರು. ಅಪರೂಪಕ್ಕೆ ಅವರು ಮೈಸೂರಿಗೆ ಹೋಗ್ಬಿಟ್ಟವ್ರೆ. ಆವಾಗಲೇ ನೋಡ್ರ ಅವ್ರಿಗೆ ಗೊತ್ತಾಗಿರೋದು ಮೈಸೂರು ಟು ಬೆಂಗಳೂರು, ಬೆಂಗಳೂರು ಟು ಮೈಸೂರು 420 ಹಂಪ್ಸ್ಗಳಿದೆ ಅಂತ. ಅದಕ್ಕೆ ಅವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಹಂಪ್ಸ್ಗಳನ್ನ ತಗ್ಸಾಕಿ ಕಿತ್ತಾಕ್ಸಿ ಮಹಾಸ್ವಾಮಿಗಳೇ ಅಂತ. ಅದು ನಗ್ನಗ್ತಾನೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬನ್ನಿ. ನಮಸ್ಕಾರ ಸಿದ್ದರಾಮಯ್ಯನವರೇ, ನಿಮಗೆ ಈಗಾಗಲೇ ವಿಷಯ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ತಲುಪ್ತು ಬಿಡ್ರಿ, ಈ ಹಂಪ್ಸ್ ಮ್ಯಾಟ್ರ್ ಅಲ್ವಾ? ಎಕ್ಸಾಕ್ಟ್ಲಿ. ನೋಡಿ, ಆ ಸ್ಮೈಲ್ ಗೌಡ್ರಿಗಿಂತ ನಾನೇ ಆ ಕಡೆ ಜಾಸ್ತಿ ಓಡಾಡೋನು, ನಮಗೆ ಗೊತ್ತಾಗಿಲ್ವಾ? ಹೌದೌದು, ಇವಾಗಲಾದ್ರೂ ಗೊತ್ತಾಯ್ತಲ್ಲ ನಿಮಗೆ ಅದು ನಿಮ್ಮ ರೂಟು ಅಂತ ಅಲ್ವಾ? ಅಂದಮೇಲೆ ನಮಗೆ ಗೊತ್ತಾಗಕ್ಕಿಲ್ವಾ ಹಂಸಿರೋ ಮ್ಯಾಟ್ರು? ಅವರು ನಿಮಗೆ ಹಂಸ್ ಬಗ್ಗೆ ಗೊತ್ತಿದೆಯಾ ಇಲ್ವಾ ಅಂತ ಕೇಳ್ತಾ ಇಲ್ಲ, ಇವಾಗಿರೋ ಹಂಸನ ಕಿತ್ತು ಬಿಸಾಕಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಕೇಳ್ಕೊತಾ ಇದ್ದಾರೆ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅವರು ಟ್ರಾವೆಲ್ ಮಾಡಬೇಕಾದ್ರೆ ಹಂಪಲ್ಲಿ ಕುಲ್ಕಿ ಸೊಂಟ ಉಳ್ಕೋಗಿತ್ತಂತೆ. ಸ್ಟ್ರೆಂತ್ ಇಲ್ಲ ನೋಡಿ ನಮ್ಮ ದೊಡ್ಡ ಗೌಡ್ರ ಥರ. ಅದಕ್ಕೆ ಕಣ್ರಿ ಹೇಳೋದು, ಅವಾಗ ರಾಗಿ ಮುದ್ದೆ ತಿಂತಾ ಇರಬೇಕು, ಆಗಲೇ ಸ್ಟ್ರೆಂತ್ ಬರೋದು. ಹೇಳಿಲ್ವಾ ಅವ್ನ ಮಾತು, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂದ್ಬಿಟ್ಟು. ಹಂಗೆ ಮುದ್ದೆ ತಿನ್ನ ಕೇಳಿ ಅವ್ರಿಗೆ. ಅವರು ಮುದ್ದೆ ಅವ್ರಿಗೆ ಗೊತ್ತಿಲ್ಲ ಬಿಡಿ, ನೀವು ಗೌಡ್ರ ಜೊತೆ ಇದ್ರಲ್ಲ ಅದಕ್ಕೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ರೀ. ಈ ತಂಪೊತ್ತಲ್ಲಿ ಯಾಕ್ರಿ ನೀವು ಗೌಡ್ರ ನೆನೆಸ್ಕೊತಾ ಇದ್ದೀರಿ? ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಹಂಗೆ ಸೇರಿಸ್ಬಿಡ್ತೀನಿ ನಾನು. ಅವ್ರು ಯಾಕ್ರಿ ಜ್ಞಾಪಕಕ್ಕೆ ಬಂದರು ನಿಮಗೆ? ನನಗೂ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಬಂದ್ಬಿಡ್ತು. ಹಂಗಾರೆ ಇನ್ನೇನು ಸೇರಿಸಿದ್ರು ಊಟ ಆಗಲ್ವಾ ಅದು? ಅಲ್ಲ, ಊಟದ ಕತೆ ಬಿಡಿ, ಅದೇನು ಗೌಡ್ರ ವಿಚಾರ ಎತ್ತಿದ್ರೆ ಸಾಕು ನಮ್ಮ ವಾಟಾಲ್ ನಾಗರಾಜ್ ಅವ್ರ ಥರ ರೊಚ್ಚಿಗೆದ್ದು ಬಿಡ್ತೀರಾ. ಆಗಲೇ ನಮಗೆ ತಿಂದನ್ನ ಜೀರ್ಣ ಆಗೋದು. ಅದು ಗೊತ್ತಿರೋ ವಿಚಾರ ಬಿಡಿಪ್ಪ, ಆ ಗೌಡ್ರ ವಿಚಾರ ಬಿಟ್ಬಿಡಿ. ಈಗ ನಮ್ಮ ಸದಾನಂದ ಗೌಡ್ರ ವಿಚಾರ ಮಾತಾಡಿ. ಈಗೇನು ಬೆಂಗಳೂರು ಟು ಮೈಸೂರು ರೋಡ್ನಲ್ಲಿರೋ ಕಿತ್ತೋಗಿರೋ ಹಂಸನ ಕಿತ್ತಾಕ್ಸಿ ಸುಣ್ಣ ಬಣ್ಣ ಬಳಸ್ತಿರೋ ಇಲ್ವೋ? ನೋಡ್ರಿ, ಅವ್ರು ಕೇಳಿದ್ರು ಅಂದ್ಬಿಟ್ಟು ಇಮಿಡಿಯೇಟಾಗಿ ಮಾಡಿಬಿಟ್ರೆ ನಮ್ಮ ವ್ಯಾಲ್ಯೂ ಕಮ್ಮಿ ಆಗೋಯ್ತದೆ. ಅದಕ್ಕೆ ನಾವು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದಷ್ಟು ದಿನ ಬಿಟ್ಕೊಂಡ್ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಬಿಲ್ಡಪ್ ಕೊಡಬೇಕು. ಮಾಡಿಸಿದ್ರಾಯ್ತು ಬಿಡಿ, ಯಾಕೆ ತಲೆ ಕೆಡಿಸ್ಕೊಂಡಿರಿ? ಅಲ್ಲ ಸಿದ್ದರಾಮಯ್ಯ ಅವರೇ, ನಮ್ಮ ಸದಾನಂದ ಗೌಡರು ನಿಮ್ಮ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ, ಅದಕ್ಕಾದರೂ ನೀವು ಹಂಸ್ಗಳನ್ನ ಕಿತ್ತಾಕ್ಸ್ಬಾರ್ದೆ. ಯಾಕೆಂದರೆ ನಾಳೆ ದಿವಸ ನಮ್ಮ ದೊಡ್ಡ ಗೌಡ್ರು ಏನಾದರೂ ಆ ಕಡೆ ಹೋದರೆ ಏನು ಬಂತು, ಹೋಗ್ತಾನೆ ಇರ್ತಾರೆ. ಆವಾಗ ಏನ್ರಿ ಇದು ಹೊಸ್ತಿನಲ್ರಿ, ಇದು ಬರೀ ಹಂಪುಗಳೇ ತುಂಬಿಕೊಂಡಿದ್ದಲ್ಲ, ನೋಡ್ರಿ ಹಾಸನ ಕಡೆ ಬಂದು ನೋಡ್ರಿ ಅಂತ ನಿಮಗೆ ಬೈಯೋದಿಲ್ಲ? ನೋಡ್ರಿ, ಹೆಂಗೋ ಸದಾನಂದ ಗೌಡರು ರಿಕ್ವೆಸ್ಟ್ ಮಾಡ್ತವ್ರೆ ಕಿತ್ತಾಕ್ಸವ ಅಂತ ಅನ್ಕೊಂಡಿದ್ದೆ. ಈಗ ಬೇರೆ ನೀವು ನೋಡಿದ್ರೆ ನಮ್ಮ ದೊಡ್ಡ ಗೌಡರು ಆ ಕಡೆನೇ ಒಯ್ತವ್ರೆ ಅಂತ ಹೇಳ್ತೀವಿ. ಇನ್ಮೇಲೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಖಂಡಿತ ಹಂಸ ಕಿತ್ತಾಕ್ಸಕ್ಕಿಲ್ಲ. ಏನು ಹೀಗೆ ಹೇಳ್ಬಿಟ್ರಿ? ಕೊಳ್ಳೇಗಾಲಕ್ಕೆ ಹೋಗಬೇಕು ಅಂತಂದರೆ ಆ ರೂಟಲ್ಲೇ ಹೋಗಬೇಕು. ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಅದನ್ನು ನೀವು ಸರಿ ಮಾಡಲೇಬೇಕು. ಇಲ್ಲದೆ ಹೋದರೆ ನಮ್ಮ ದೊಡ್ಡ ಗೌಡ್ರು ಕುಲ್ಕಿ ಆ ಕಡೆ ಹೋಗೋದೇ ಬಿಟ್ಬಿಟ್ರೆ ಒಳ್ಳೇದಾಯ್ತು ಬಿಡಿ. ನಿಮ್ಮ ಮಾತಂಗೆ ಆ ಕಡೆ ಹೋಗೋದೇ ಬಿಟ್ಬಿಟ್ರೆ ಈ ಮಾಟ ಮಂತ್ರ ಮಾಡೋದು, ಈ ನಿಂಬೆಣ್ಣು ಮಂತ್ರ ಸದೆಲ್ಲ ಬಿಟ್ಬಿಡ್ತಾರೆ ಬಿಡಿ. ಒಳ್ಳೇದೇ ಆಯಿತು. ಓಹೋ, ಅದಕ್ಕೆ ಹಂಪ್ಗಳನ್ನ ಕಿತ್ತಾಗ್ತಾ ಇಲ್ಲ ಅಂತ ಇದರಿಂದನೇ ಗೊತ್ತಾಗುತ್ತೆ. ನೋಡಿದ್ರ ಪ್ರಜೆಗಳೇ, ಇವ್ರುಗಳ ಕಿತ್ತಾಟ ನಮಗೆ ಪ್ರಾಣ ಸಂಕಟ. ಇವ್ರುಗಳು ಕಾರ್ಗಳು ಉಪಯೋಗಿಸ್ತಾರೋ ಬಿಡ್ತಾರೋ, ಬಟ್ ನಮ್ಮ ದುಡ್ಡಲ್ಲೇ ಅವರು ವೈಟ್ ಪೆಟ್ರೋಲ್ನ ಹಾಕ್ಸ್ಕೊಂಡು ಚಾಪರಲ್ಲಿ ಊರು ಸುತ್ಕೊಂಡು ಬರ್ತಾರೆ. ಆದರೆ ನಾವು ಅದೇ ಕೆಂಪು ಬಸ್ಸಲ್ಲಿ ಅದೇ ಹಂಪ್ಸ್ಗಳನ್ನ ದಾಟ್ಕೊಂಡು ಹೋಗ್ತಾ ಇರಬೇಕು. ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ಇದರಿಂದ ಜನಗಳಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನಿಮ್ಮ ತಲೆಗೆ ಹೋಗ್ತಾನೆ ಇಲ್ವೇ? ಅಯ್ಯೋ, ಹೋಗುತ್ತೆ ಕಣ್ರಿ. ಆದ್ರೂ ನಮ್ಮ ಜನಗಳು ಅಲ್ಲಿರೋ ಹಂಸ ಕಿತ್ತಾಕಿ ಈ ಸುಣ್ಣ ಬಣ್ಣ ಬಳಸಿ ಅಂತ ಯಾರೂ ನಮ್ಗೆ ಹೇಳಿಲ್ವಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋ? ಓ, ತೀರ್ಥ ನಿಮಗೆ ಅಲ್ಲಿಂದನೇ ಬರಬೇಕು. ಈ ವಿಷಯವಾಗಿ ನಮ್ಮ ವಾಟಾಲ್ ನಾಗರಾಜ್ ಅವರೇ ಬರಬೇಕು. ಆವಾಗಲೇ ಅನಿಸುತ್ತೆ ನೀವೆಲ್ಲ ಸರಿಪಡಿಸೋದು. ಪಾಪ ನಮ್ಮ ವಾಟಾಲ್ ನಾಗರಾಜ್ ಅವರು ಎಲ್ಲಿ ಬಾತ್ರೂಮ್ಗಳಿದೆ, ಎಲ್ಲಿ ಬಾತ್ರೂಮ್ಗಳಿಲ್ಲ ಅಂತ ಎಲ್ಲಿ ಸರ್ವೆ ಮಾಡ್ತಾ ಇದ್ದಾರೋ ಏನು. ಕರೆಕ್ಟು. ಅವ್ರು ಫ್ರೀ ಆದಮೇಲೆ ಅವರೇ ಮಾಡಿಸ್ಕೊತಾರೆ ಬಿಡಿ, ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ? ಜನಗಳೇ, ಈ ರೋಡ್ ಸಮಸ್ಯೆನ ನಮ್ಮ ಸಿದ್ದರಾಮಯ್ಯನವರು ಸಾಲ್ವ್ ಮಾಡ್ತಾರೋ ಇಲ್ವೋ, ಬಟ್ ನಮ್ಮ ವಾಟಾಲ್ ನಾಗರಾಜ್ ಅವರು ಸಮಸ್ಯೆನ ಬಗೆಹರಿಸೇ ಕೊಡ್ತಾರೆ. ಬಟ್ ಈಗ ಅವರು ಬಾತ್ರೂಮ್ ಕಟ್ಸೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಯಾವಾಗಲಾದರೂ ಟೈಮ್ ಸಿಗ್ತಾ ಮಾಡಿಕೊಡ್ತಾರೆ ರೋಡ್ ಸಮಸ್ಯೆ. ಸ್ಮೈಲ್ ಗೌಡ್ರೆ, ನಿಮ್ಮ ಉಳುಕಿರೋ ಸೊಂಟಕ್ಕೆ ನಾವು ಜವಾಬ್ದಾರಲ್ಲ ಅಂತ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ವಾಟಾಲ್ ನಾಗರಾಜ್ ಅವರನ್ನು ಸಂಪರ್ಕಿಸಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅನ್ನೋಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಉಡೀಸ್, ನಾನು ವೈರಸ್. ಡೈಲಾಗು ಡೈರೆಕ್ಟ್ರದು, ಸ್ಮೈಲು ನಿಮ್ಮದು.